ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ದ್ವಿತೀಯ BA ತೃತೀಯ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಧ್ವನಿ. ಈ ಸಾಹಿತ್ಯ ಧ್ವನಿ ಪಠ್ಯದ 5ನೇ ಘಟಕದಲ್ಲಿ ಬರುವಂತಹ ಛಂದಸ್ಸಿನ ವಿಚಾರವಾಗಿ ನಾನು ತರಗತಿಯನ್ನ ತೆಗೆದುಕೊಳ್ತಾ ಇದ್ದೆ. ಈ ಹಿಂದಿನ ಅಧಿವೇಶನದಲ್ಲಿ ತಾವೆಲ್ಲ ಕನ್ನಡ ಛಂದಸ್ಸಿನಲ್ಲಿ ಬರುವ ಗಣ ವ್ಯವಸ್ಥೆಯನ್ನು ಪರಿಚಯ ಮಾಡಿಕೊಂಡಿದ್ದೀವಿ. ಅಕ್ಷರ ಗಣಗಳ ಸ್ವರೂಪ ಹಾಗೂ ಲಕ್ಷಣ, ಮಾತ್ರಾ ಗಣಗಳ ಸ್ವರೂಪ ಹಾಗೂ ಲಕ್ಷಣ, ಅಂಶ ಗಣಗಳ ಸ್ವರೂಪ ಹಾಗೂ ಲಕ್ಷಣಗಳನ್ನ ತಿಳ್ಕೊಂಡಿದ್ದೇವೆ. ಈ ಮೂರೂ ರೀತಿಯ ಗಣ ಸ್ವರೂಪವನ್ನ ತಿಳ್ಕೊಂಡಾದ್ಮೇಲೆ ಅಕ್ಷರ ಗಣಗಳಿಂದ ಕೂಡಿದ ಅಥವಾ ಅಕ್ಷರ ಗಣಗಳಿಂದ ಕಟ್ಟಿದ ಖ್ಯಾತ ಕರ್ನಾಟಕ ವೃತ್ತಗಳು ಕನ್ನಡ ಕಾವ್ಯಗಳಲ್ಲಿ ಬಳಕೆಯಲ್ಲಿ. ಆ ಖ್ಯಾತ ಕರ್ನಾಟಕ ವೃತ್ತಗಳ ಪರಿಚಯವನ್ನ ಇದೀಗ ಮಾಡಿಕೊಳ್ಳೋಣ. ಈ ಖ್ಯಾತ ಕರ್ನಾಟಕ ವೃತ್ತಗಳು ಅವುಗಳ ಹೆಸರೇ ಸೂಚಿಸುವ ಹಾಗೆ ಕನ್ನಡದಲ್ಲಿ ಖ್ಯಾತವಾದಂತಹ ವೃತ್ತಗಳು ಅಂತ. ಈ ವೃತ್ತಗಳೆಲ್ಲ ಸಂಸ್ಕೃತದ ಲೌಕಿಕ ಛಂದಸ್ಸಿನಿಂದ ಬಂದಂಥವು. ಪ್ರಾಚೀನ ಕನ್ನಡ ಶಾಸನಗಳು, ಪ್ರಾಚೀನ ಕನ್ನಡ ಕಾವ್ಯಗಳು, ಶಾಸ್ತ್ರ ಗ್ರಂಥಗಳು, ಇವುಗಳಲ್ಲೆಲ್ಲ ಹೆಚ್ಚಾಗಿ ಬಳಕೆಯಾದಂಥವು ಸಮವೃತ್ತಗಳನ್ನೇ ನಾವಿವತ್ತು ಖ್ಯಾತ ಕರ್ನಾಟಕ ವೃತ್ತಗಳೆಂದು ಕರೆಯುತ್ತೇವೆ. ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಭ ವಿಕ್ರೀಡಿತ ವೃತ್ತ, ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ, ಶ್ರದ್ಧರ ವೃತ್ತ, ಮಹಾಶ್ರದ್ಧರ ವೃತ್ತಗಳೇ ಆ 6 ಖ್ಯಾತ ಕರ್ನಾಟಕಗಳು. ಕನ್ನಡದಲ್ಲಿ ಬಳಕೆಯಾದಂತಹ ಈ ಖ್ಯಾತ ಕರ್ನಾಟಕ ವೃತ್ತಗಳೆಲ್ಲ ಸಂಸ್ಕೃತ ಮೂಲಕವಾಗಿ ಕನ್ನಡಕ್ಕೆ ಬಂದಂತವುಗಳು ಎಂಬುದನ್ನು ಹೇಳಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಸಂಸ್ಕೃತ ಛಂದಸ್ಸಿನ ಕಡೆಗೆ ಗಮನ ಹರಿಸುವುದು ಅಗತ್ಯ, ಅವಶ್ಯ. ಸಂಸ್ಕೃತ ಛಂದಸ್ಸಿನಲ್ಲಿ ವೈದಿಕ ಛಂದಸ್ಸು ಮತ್ತು ಲೌಕಿಕ ಛಂದಸ್ಸು ಅಂತ ಹೇಳಿ 2 ಇದರಿವೆ. ವೈದಿಕ ಛಂದಸ್ಸು ಹೆಸರೇ ಹೇಳುವಾಗ ವೇದ ಮಂತ್ರಗಳಲ್ಲಿ ಬಳಕೆಯಾದಂತಹ ಛಂದಸ್ಸು ಎಂದರ್ಥ. ನಮಗೆಲ್ಲ 4 ವೇದಗಳ ಪರಿಚಯ ಇದ್ದೇ ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಈ 4 ವೇದಗಳಲ್ಲೂ ಪ್ರತಿಯೊಂದು ವೇದದಲ್ಲೂ ಕೂಡ 4 ಭಾಗಗಳಿವೆ. ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಂಬುದೇ ಆ 4 ಭಾಗಗಳು. ಅವುಗಳಲ್ಲಿ ಸಂಹಿತೆ ಎಂಬುದರಲ್ಲಿ ಬೇರೆ ಬೇರೆ ಋಷಿಗಳು ರಚಿಸಿದಂತಹ ಮಂತ್ರಗಳನ್ನೆಲ್ಲ ಒಟ್ಟುಗೂಡಿಸಲಾಗಿದೆ. ಹಾಗಾಗಿ ವೈದಿಕ ಸಂಹಿತೆಗಳೆಲ್ಲ ಛಂದೋಬದ್ಧವಾಗಿವೆ, ಛಂದೋಮಯವಾಗಿವೆ. ಆದ್ರಿಂದ ನಮ್ಮವರು ಅಂತಹ ವೈದಿಕ ಸಂಹಿತೆಗಳನ್ನ ಛಂದೋಮಯಿ ವಾಕ್ಗಳೆಂದು ಕರೆಯುತ್ತಲೇ ಬಂದಿದ್ದಾರೆ. ಹೀಗೆ ವೈದಿಕ ಮಂತ್ರಗಳ ಛಂದಸ್ಸನ್ನೇ ನಾವು ವೈದಿಕ ಛಂದಸ್ಸು ಅಂತ ಕರೆಯುತ್ತೇವೆ. ವೈದಿಕ ಛಂದಸ್ಸುಗಳಲ್ಲಿ ಬಹಳ ಮುಖ್ಯವಾದಂಥವುಗಳು ಗಾಯತ್ರಿ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು, ಅನುಷ್ಟುಪ್ ಛಂದಸ್ಸು, ಬೃಹತಿ ಛಂದಸ್ಸು, ಪಂಕ್ತಿ ಎಂಬ ಹೆಸರಿನ ಛಂದಸ್ಸು, ಜಗತಿ ಛಂದಸ್ಸು. ವೈದಿಕ ಛಂದಸ್ಸಿನ ರಚನೆಗಳನ್ನ ಪದ್ಯ ಅಥವಾ ವೃತ್ತ ಅಂತ ಕರೆಯುವುದು ರೂಢಿಯಲ್ಲಿ. ಪದ್ಯ ಅಂದ್ರೆ ಪಾದಗಳನ್ನುಳ್ಳದ್ದು, ವೃತ್ತ ಅಂತ ಹೇಳಿದ್ರೆ ವೃತ್ ಅಂದ್ರೆ ತಿರುಗಿಸು, ಆವೃತ್ತಗೊಳಿಸುವಂತ. ಪದ್ಯಪಾದಗಳನ್ನ ತಿರುಗಿಸುವುದು ಅಥವಾ ಆವೃತ್ತಗೊಳಿಸುವುದೇ ವೃತ್ತಗಳು ಎನಿಸಿಕೊಳ್ಳುತ್ತದೆ. ವೈದಿಕ ಛಂದಸ್ಸುಗಳನ್ನೆಲ್ಲ ಅಕ್ಷರ ಸಂಖ್ಯೆಯಿಂದ ಗುರುತಿಸಲಾಗುತ್ತದೆ. ಆದ್ದರಿಂದ ಅವು ವರ್ಣವೃತ್ತಗಳು ಅಥವಾ ಅಕ್ಷರ ವೃತ್ತಗಳು ಅಂತ ಕರೆಸಿಕೊಳ್ತವೆ. ವೈದಿಕ ಛಂದಸ್ಸಿನಲ್ಲಿ ಬೇರೆ ಬೇರೆ ವೃತ್ತ ಭೇದಗಳನ್ನು ಕೂಡ ಗುರುತಿಸುವಂಥದ್ದು ಅಕ್ಷರಗಳ ಸಂಖ್ಯೆಯಿಂದಲೇ. ಉದಾಹರಣೆಗೆ ಗಾಯತ್ರಿ ಛಂದಸ್ಸು, ಅದರಲ್ಲಿ ಪಾದಕ್ಕೆ 8 ಅಕ್ಷರಗಳಿರ್ತವೆ, 3 ಪಾದಗಳಿರ್ತವೆ. ಹಾಗೆಯೇ ಬೃಹತಿ ಛಂದಸ್ಸು, ಪಂಕ್ತಿ ಛಂದಸ್ಸು,
ಜಗತಿ, ಶಕ್ವರಿ, ಅತಿಶಕ್ವರಿ, ಯಷ್ಟಿ, ಅತ್ಯಷ್ಟಿ ಮೊದಲಾದ ಛಂದಸ್ಸು ಪ್ರಭೇದಗಳನ್ನ ಅಕ್ಷರಗಳ ಸಂಖ್ಯೆಯಿಂದಲೇ ಗುರುತಿಸಲಾಗ್ತದೆ ವೈದಿಕ ಛಂದಸ್ಸಿನಲ್ಲಿ. ಹಾಗಂತ ಅಲ್ಲಿಯ ಪಾದಗಳ ಸಂಖ್ಯೆ, ಪಾದದ ಉದ್ದದ ಪ್ರಮಾಣ, ಪಾದಗಳ ಗಣವಿನ್ಯಾಸ ಇವುಗಳಲ್ಲಿ ಖಚಿತವಾದಂತಹ ಒಂದು ಅಥವಾ ಕೆಲವು ನಿಯಮಗಳು ವೈದಿಕ ಛಂದಸ್ಸಿನಲ್ಲಿ ಇಲ್ಲ. ಈ ನಿಯಮಗಳೆಲ್ಲ ಮುಂದೆ ಲೌಕಿಕ ಛಂದಸ್ಸಿನಲ್ಲಿ ಕ್ರಮವಾಗಿ ಬಂದವು. ಈಗ ಸಂಸ್ಕೃತದ ಲೌಕಿಕ ಛಂದಸ್ಸಿನ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳಿ. ಲೌಕಿಕ ಛಂದಸ್ಸು ಲೌಕಿಕ ಸಾಹಿತ್ಯದಲ್ಲಿ ಬಳಕೆಯಾದಂಥವುಗಳು. ಲೌಕಿಕ ಸಾಹಿತ್ಯಗಳು ಯಾವುವು ಎಂಬುದನ್ನು ಗಮನಿಸಿದ್ರೆ ಪುರಾಣಗಳು, ಇತಿಹಾಸ, ಕಾವ್ಯ, ನಾಟಕಗಳು ಇವುಗಳೆಲ್ಲ ಲೌಕಿಕ ಸಾಹಿತ್ಯದಲ್ಲಿ ಸಮಾವೇಶಗೊಳ್ತವೆ. ಕನ್ನಡದ ಸಾಹಿತ್ಯ ಆರಂಭದ ವೇಳೆ ಸಂಸ್ಕೃತದ ವೈದಿಕ ಛಂದಸ್ಸು ಹಿನ್ನೆಲೆಗೆ ಸಂದಿತ್ತು. ಸಂಸ್ಕೃತದಲ್ಲಿ ಲೌಕಿಕ ಛಂದಸ್ಸೇ ಬಹಳ ಪ್ರಚುರವಾಗಿತ್ತು. ಕನ್ನಡ ಕವಿಗಳು ಕೂಡ ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ, ಕನ್ನಡದಲ್ಲಿ ಅಸಾಮಾನ್ಯ ಪಾಂಡಿತ್ಯ ಉಳ್ಳವರಾಗಿತ್ತು. ಕೆಲವು ಕವಿಗಳಂತೂ ಉಭಯ ಭಾಷಾ ವಿಶಾರದರು ಎನಿಸಿಕೊಂಡಿದ್ದು. ಸಂಸ್ಕೃತದ ಲೌಕಿಕ ಸಾಹಿತ್ಯಗಳಲ್ಲಿ ಕಂಡುಬರುವಂತಹ ಛಂದಸ್ಸನ್ನೇ ಮುಂದೆ ತಾವು ರಚನೆ ಮಾಡುವಾಗ ಕನ್ನಡ ಕಾವ್ಯಗಳಲ್ಲಿ ಬಳಕೆ ಮಾಡತೊಡಗಿತು. ಸಂಸ್ಕೃತದ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣಗಳು, ಮಹಾಕಾವ್ಯ, ನಾಟಕಾದಿಗಳನ್ನ ಓದಿ ಕನ್ನಡ ಕವಿಗಳು ತಮ್ಮೆದುರಿಗಿದ್ದ ಇಂತಹ ಸಾಹಿತ್ಯ ರಾಶಿಯನ್ನ ಗಮನಿಸಿ ಅಲ್ಲಿಂದ ಪ್ರಭಾವಿತರಾಗಿ ತಾವು ಕೂಡ ತಮ್ಮ ಸಾಹಿತ್ಯದಲ್ಲಿ ಅವುಗಳನ್ನು ಬಳಕೆ ಮಾಡತೊಡಗಿತು. ಹೀಗಾಗಿ ಸಂಸ್ಕೃತದ ಲೌಕಿಕ ಕಾವ್ಯಗಳ ಮೂಲಕವಾಗಿ ಕನ್ನಡ ವೃತ್ತಗಳಲ್ಲಿ ಅಲ್ಲಿಯ ಛಂದೋ ವೃತ್ತಗಳು ಕಾಣಿಸಿಕೊಂಡವು. ಸಂಸ್ಕೃತದ ಲೌಕಿಕ ಛಂದಸ್ಸಿನಲ್ಲಿ ಒಂದಕ್ಷರದ ಉಕ್ತ ಛಂದಸ್ಸಿನಿಂದ ಹಿಡಿದು 26 ಅಕ್ಷರಗಳ ಉತ್ಕೃತಿ ಛಂದಸ್ಸಿನವರೆಗೆ ಸಾವಿರಾರು ವೃತ್ತಗಳು ಹುಟ್ಟುತ್ತವಂತೆ. ಆ ಸಾವಿರಾರು ವೃತ್ತಗಳು ಹುಟ್ಟಿದ್ರಲ್ಲಿ ಕನ್ನಡ ಕವಿಗಳು ಬಳಸಿಕೊಂಡಿದ್ದು ಸುಮಾರು 60 ವೃತ್ತಗಳನ್ನು. ಅವುಗಳಲ್ಲಿಯೂ ಪ್ರಮುಖವಾಗಿ 6 ವೃತ್ತಗಳನ್ನು, ಆ 6 ವೃತ್ತಗಳನ್ನೇ ಹಿಂದೆ ಹೇಳಿದಾಗೆ ಶಾರ್ದೂಲ, ಮತ್ತೇಬ, ಉತ್ಪಲ, ಚಂಪಕ, ಶ್ರಗ್ಧರೆ, ಮಹಾಶ್ರಗ್ಧರೆಗಳನ್ನ ಹೆಚ್ಚು ಬಳಕೆ ಮಾಡತೊಡಗಿದ್ದು ಅವು ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿ ಮೆರೆದವು. ಇವುಗಳನ್ನೇ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ನಾವು ವ್ಯವಹರಿಸುವುದು, ಕರೆಯುವುದು. ಒಂದು ಅಕ್ಷರದ ಉಕ್ತ ಛಂದಸ್ಸಿನಿಂದ 26 ಅಕ್ಷರಗಳ ಉತ್ಕೃತಿ ಛಂದಸ್ಸಿನವರೆಗೆ ಹುಟ್ಟುವ ಸಾವಿರಾರು ವೃತ್ತಗಳಲ್ಲಿ ಕನ್ನಡ ಕವಿಗಳು 19 ಅಕ್ಷರಗಳಿಂದ 22 ಅಕ್ಷರಗಳವರೆಗೆ ಬರುವಂತಹ ವೃತ್ತಗಳನ್ನ, 18 ಅಕ್ಷರಗಳವರೆಗೆ ಬರುವ ವೃತ್ತವನ್ನ, 18ನೇ ವೃತ್ತವನ್ನ ಧೃತಿ ಛಂದಸ್ಸು ಅಂತ ಕರೀತಾರೆ. 19ನೇ ಅಕ್ಷರದಿಂದ ಪ್ರಾರಂಭವಾಗುವಂತ ಅದನ್ನ ಅತಿಧೃತಿ ಛಂದಸ್ಸು ಅಂತ ಕರೀತಾರೆ. 19 ಅಕ್ಷರದ ಅತಿಧೃತಿ ಛಂದಸ್ಸಿನಿಂದ 22 ಅಕ್ಷರಗಳ ಆಕೃತಿ ಛಂದಸ್ಸಿನವರೆಗೆ 6 ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳು. ಲೌಕಿಕ ಛಂದಸ್ಸಿನಲ್ಲಿ ಹುಟ್ಟುವಂತಹ ಸಾವಿರಾರು ಸಂಖ್ಯೆಯ ವೃತ್ತಗಳಲ್ಲಿ ಕನ್ನಡ ಕವಿಗಳು ಬಳಸಿಕೊಂಡಿದ್ದು 60 ಅಂತ ಹೇಳಿದ್ದೆ ನಾನು. ಸುಮಾರು 60 ವೃತ್ತಗಳನ್ನ ಬಳಸಿಕೊಂಡಿದ್ದಾರೆ. ಆ 60 ವೃತ್ತಗಳಲ್ಲಿ ಖ್ಯಾತ ಕರ್ನಾಟಕಗಳನ್ನ ಬಿಟ್ರೆ ಮಾಲಿನಿ ವೃತ್ತವನ್ನು ಬಳಸಿದ್ದಾರೆ, ಮಲ್ಲಿಕಾ ಮಾಲೆಯನ್ನು ಬಳಸಿದ್ದಾರೆ, ಸರಳ ವೃತ್ತವನ್ನು ಬಳಸಿದ್ದಾರೆ, ಶಿಖರಿಣಿ ವೃತ್ತವನ್ನ ಬಳಸಿದ್ದಾರೆ, ಮಂದಾಕ್ರಾಂತ, ಹರಿಣಿ ವೃತ್ತಗಳನ್ನ ಬಳಸಿದ್ದಾರೆ. ಇವುಗಳನ್ನ ಕ್ವಚಿತ್ತಾಗಿ ಬಳಸಿದ್ದಾರೆ, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿಕೊಂಡಿದ್ದು
ಕನ್ನಡ ಕಾವ್ಯ ಪ್ರಪಂಚವನ್ನ ಅವಲೋಕಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೆಯುವಂತವುಗಳೆಲ್ಲ ಸಮವೃತ್ತಗಳು ಅಥವಾ ಸಮಚತುಷ್ಪದಿಗಳು ಎನಿಸಿವೆ. ಈ ಸಮಚತುಷ್ಪದಿಗಳು ಅವುಗಳಲ್ಲಿ ಈ ಚತುಷ್ಪದಿಗಳಲ್ಲೇ 4 ವಿಧವಿದೆ. ಅದರಲ್ಲಿ ಒಂದು ಸಮಚತುಷ್ಪದಿ. ಖ್ಯಾತ ಕರ್ನಾಟಕಗಳೆಲ್ಲ ಸಮಚತುಷ್ಪದಿಗಳು. ಸಮಚತುಷ್ಪದಿ, ಅರ್ಧ ಸಮಚತುಷ್ಪದಿ, ವಿಷಮ ಚತುಷ್ಪದಿ ಮತ್ತು ದಂಡಕ ಎನ್ನುವ 4 ಬಗೆ ಅದರಲ್ಲಿ. ದಂಡಕವನ್ನ ಮಾಲಾವೃತ್ತವೆಂತಲೂ ಕರೀತಾರೆ. ಈಗ ಒಂದೊಂದನ್ನ ಅರ್ಥ ಮಾಡ್ಕೊಳ್ಳೋಣ. ಸಮಚತುಷ್ಪದಿ ಎಂದ್ರೇನು? ಚತುಷ್ಪದಿ ಅಂತ ಹೇಳಿದ್ರೆ ಚತುಷ್ಪಾದಗಳನ್ನುಳ್ಳದ್ದು, 4 ಪಾದಗಳನ್ನುಳ್ಳದ್ದು. ಒಂದು ಪಾದದಲ್ಲಿ, ಪದ್ಯ ಪಾದದಲ್ಲಿ ಅಕ್ಷರಗಳ ಸಂಖ್ಯೆ ಮತ್ತು ಗುರು ಲಘು ವಿನ್ಯಾಸ, ಇವುಗಳಲ್ಲಿ ವೃತ್ತದ 4 ಪಾದಗಳಲ್ಲಿ ಒಂದೇ ಬಗೆಯಾಗಿ ಇರುವುದನ್ನ ಸಮ ಚತುಷ್ಪದಿ ಅಂತ ಕರೀತಾರೆ. ಅರ್ಧ ಸಮ ಚತುಷ್ಪದಿ ಅಂದ್ರೆ ವೃತ್ತ ಪಾದದಲ್ಲಿ ಅರ್ಧ ಸಮವಾಗಿರುತ್ತೆ. ಅರ್ಧ 4 ಪಾದಗಳಲ್ಲಿ ಯಾವ್ಯಾವ್ದು ಅರ್ಧ ಸಮ? 1 ಮತ್ತು 3ನೆಯ ಪಾದ ಸಮ, 2 ಮತ್ತು 4ನೆಯ ಪಾದ ಸಮ. ಹೀಗೆ ಅರ್ಧ ಸಮ ಚತುಷ್ಪದಿ ಅನಿಸ್ಕೊಳ್ತದೆ. ವಿಷಮ ಚತುಷ್ಪದಿ ಅಂತ ಹೇಳಿದ್ರೆ ಅಕ್ಷರಗಳ ಸಂಖ್ಯೆ ಮತ್ತು ಪಾದದಲ್ಲಿ ಅಕ್ಷರಗಳ ಸಂಖ್ಯೆ ಮತ್ತು ಗುರು ಲಘು ವಿನ್ಯಾಸದಲ್ಲಿ 4 ಪಾದಗಳಲ್ಲೂ ಬೇರೆ ಬೇರೆಯಾದ ರಚನೆಗಳಿರುವಂಥದ್ದು. ಇದು ವಿಷಮ ಚತುಷ್ಪದಿ. ದಂಡಕ ಅಂತ ಹೇಳಿದ್ರೆ ಏನು ತಿಳ್ಕೊಳ್ಳಿ. ಒಂದು ವೃತ್ತ ಪಾದದಲ್ಲಿ 26 ಅಕ್ಷರಗಳವರೆಗೆ ಬರುವುದಿದೆ. ಅದಕ್ಕಿಂತ ಹೆಚ್ಚು ಅಕ್ಷರಗಳು ಬಂದ್ರೆ ಅಂತಹ ದೀರ್ಘತಮ ವೃತ್ತಗಳನ್ನ ಮಾಲಾ ವೃತ್ತಗಳು ಅಥವಾ ದಂಡಕಗಳು ಅಂತ ಹೇಳಿ ಕರೀತಾರೆ. ನಾವೀಗ ಓದುತ್ತಿರುವುದು ಖ್ಯಾತ ಕರ್ನಾಟಕಗಳಲ್ಲಿ. ಈ ಖ್ಯಾತ ಕರ್ನಾಟಕಗಳೆಲ್ಲ ಸಮವೃತ್ತಗಳು ಅಂತ ಹೇಳಿ ಆಯ್ತು. ನಾಗವರ್ಮನು ತನ್ನ ಚಂದೋಂಬುದಿಯಲ್ಲಿ ಈ ಖ್ಯಾತ ಕರ್ನಾಟಕ ವೃತ್ತಗಳನ್ನೆಲ್ಲ ಒಂದು ಪದ್ಯದಲ್ಲಿ ಹೇಳ್ತಾರೆ. ಆ ಪದ್ಯ ಯಾವುದು ಅಂತ ಹೇಳಿದ್ರೆ, ಗುರು 1 ಉತ್ಪಲಂ, ಗುರು ಮೊದಲ್ 3 ಶಾರ್ದೂಲಮ, ಗುರು 4 ಶ್ರಗ್ಧರೆ, ಲಘುದ್ವಂದ್ವಂ ಗುರುದ್ವಂದ್ವಂ ಆಗಿರೆ ಮತ್ತೇವ, ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರಗ್ಧರಂ ಹರಿಣಾಕ್ಷಿ, ಲಘು 4 ಚಂಪಕಂ ಇವು 6 ಖ್ಯಾತ ಕರ್ನಾಟಕಂ ಅಂತ. ಪದ್ಯವನ್ನ ಮತ್ತೊಮ್ಮೆ ಕೇಳಿ, ಮತ್ತೆ ಎಲ್ಲರೂ ಕೂಡ ಈ ಪದ್ಯವನ್ನ ಕಂಠಪಾಠ ಮಾಡಿಕೊಂಡ್ರೆ ಅಥವಾ ಸುಲಭವಾಗಿ ನೆನಪಿಟ್ಕೊಂಡ್ರೆ ವೃತ್ತಾದಿಗಳನ್ನೆಲ್ಲವನ್ನು ಕೂಡ ಬಹಳ ಬೇಗ ತಿಳ್ಕೊಳ್ಬಹುದು. ಗುರು 1 ಉತ್ಪಲಂ, ಗುರು ಮೊದಲ್ 3 ಶಾರ್ದೂಲಮ, ಗುರು 4 ಶ್ರಗ್ಧರೆ, ಲಘುದ್ವಂದ್ವಂ ಗುರುದ್ವಂದ್ವಂ ಆಗಿರೆ ಮತ್ತೆ ಬಾ, ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರಗ್ಧರಂ ಹರಿಣಾಕ್ಷಿ, ಲಘು 4 ಚಂಪಕಂ ಇವು 6 ಖ್ಯಾತ ಕರ್ನಾಟಕಂ. ಈ ಪದ್ಯದ ಅರ್ಥ ಸುಲಭವಿದೆ. ಗುರು 1 ಉತ್ಪಲಂ ಅಂದ್ರೆ ಆದಿಯಲ್ಲಿ ಒಂದು ಗುರು ಬಂದು 2ನೇ ಅಕ್ಷರ ಲಘುವಿನಿಂದ ಕೂಡಿದ್ರೆ ಅದು ಉತ್ಪಲಮಾಲ ವೃತ್ತವಾಗ್ತದೆ ಅಂತ ಹೇಳಲಾಗಿದೆ. ಗುರು 1 ಉತ್ಪಲಂ, 2ನೇ ಅಕ್ಷರ ಲಘು ಬರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಗುರು ಮೊದಲ್ 3 ಶಾರ್ದೂಲಂ, ಮೊದಲು 3 ಗುರು ಬಂದು ವೃತ್ತಪಾದದಲ್ಲಿ ಮೊದಲು 3 ಗುರು ಬಂದು 4ನೇ ಅಕ್ಷರ ಲಘುವಾಗಿರ್ತದೆ, ಲಘು ಬರ್ತದೆ ಅಂತ ತಿಳ್ಕೊಳ್ಬೇಕು. ಹೀಗಿದ್ರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಆಗುತ್ತೆ. ಗುರು 4 ಶ್ರಗ್ಧರೆ, ಗುರು 4 ಗುರು ಬಂದು 5ನೇ ಅಕ್ಷರ ಲಘು ಬಂದಿರ್ತದೆ. ಹೀಗೆ ಬಂದ್ರೆ ಅದು 4-5 ಅಕ್ಷರಗಳಲ್ಲೇ ಇದು ಶ್ರಗ್ಧರ ವೃತ್ತ ಅಂತ ತಿಳಿತದೆ. ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೆ ದ್ವಂದ್ವ ಅಂದ್ರೆ 2, ಲಘು ದ್ವಂದ್ವ 2 ಲಘು, ಗುರು ದ್ವಂದ್ವ 2 ಗುರು, 2 ಲಘು 2 ಗುರು ಬಂದ್ರೆ ಅದು ಮುಂದಿನ ಅಕ್ಷರ ಲಘುವಾಗಿರುತ್ತೆ. ಹೀಗೆ ಬಂದ್ರೆ ಅದು ಮತ್ತೇಬ ವಿಕ್ರೀಡಿತ ವೃತ್ತ ಅಂತ ಈ ಪದ್ಯ ಹೇಳುತ್ತೆ.
ಇನ್ನು ಲಘು ದ್ವಯ ತ್ರಿಗುರುವಿಂದಕ್ಕೂ, ಎರಡು ಲಘು ಮತ್ತು ಮೂರು ಗುರು, ಅದರ ನಂತರ ಮತ್ತೆ ಲಘು ಅಕ್ಷರ ಬರುತ್ತೆ. ಹೀಗೆ ಬಂದ್ರೆ ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರದ್ಧರ ವ್ರತ. ಲಘು 4 ಚಂಪಕ, ಕೊನೆಯ ಮಾತು. ಲಘು 4 ಚಂಪಕ, 4 ಲಘು ಬಂದು 5ನೇ ಅಕ್ಷರ ಗುರು ಬಂದ್ರೆ ಅದು ಚಂಪಕಮಾಲ ವೃತ್ತವಾಗ್ತದೆ. ಹೀಗೆ ಇವು 6 ಖ್ಯಾತ ಕರ್ನಾಟಕಗಳು ಅಂತ ಈ ಪದ್ಯ ಹೇಳುತ್ತೆ. ಒಂದು ಪದ್ಯ ಪಾದದ 3, 4, 6 ಅಕ್ಷರಗಳಲ್ಲೇ ಈ ವೃತ್ತ ಯಾವುದು ಅಂತ ಹೇಳಿ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ ಈ ನಾಗವರ್ಣ ಪದ್ಯದ ಮೂಲಕ. ಈಗ ನಾವು ಅದರಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತದ ಬಗ್ಗೆ, ಅದರ ಸ್ವರೂಪ, ಲಕ್ಷಣ, ಲಕ್ಷ್ಯ ಇವುಗಳನ್ನು ತಿಳ್ಕೊಳ್ಳೋದು. ಶಾರ್ದೂಲ ವಿಕ್ರೀಡಿತ ವೃತ್ತ 19 ಅಕ್ಷರಗಳ ಅತಿಧೃತಿ ವರ್ಗಕ್ಕೆ ಸೇರಿದ್ದು. ಅತಿಧೃತಿ ಛಂದಸ್ಸು ಸಂಸ್ಕೃತದಲ್ಲಿ ಹೆಸರಕ್ಕೆ, ಅದೇ ವರ್ಗಕ್ಕೆ ಸೇರಿದಂತಹ ವೃತ್ತವಿದೆ. ಕನ್ನಡ ಕೈಪಿಡಿಯಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತದ ಲಕ್ಷಣ ಲಕ್ಷ್ಯ ಸೂತ್ರ ಹೀಗೆ ಬಂದಿದೆ. ವಿದ್ಯಾರ್ಥಿಗಳೇ, ಲಕ್ಷಣ ಲಕ್ಷ್ಯ ಸೂತ್ರ ಎಂದ್ರೆ ಏನು ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಲಕ್ಷಣ ಲಕ್ಷ್ಯ ಅಂದ್ರೆ ಏನು ಲಕ್ಷಣಗಳನ್ನು ಕೊಟ್ಟಿದೆಯೋ ಆ ಲಕ್ಷಣವನ್ನೇ ಅದು ಉದಾಹರಣೆಯಾಗಿ ಹೊಂದಿರುತ್ತೆ. ಉದಾಹರಣೆಗೆ ಕಣ್ಗೊಪ್ಪಲ್ ಮಸಜಂ ಸತಂತ ಗಮುಮ ಶಾರ್ದೂಲ ವಿಕ್ರೀಡಿತಂ. ಕನ್ನಡ ಕೈಪಿಡಿಯಲ್ಲಿ ಶಾರ್ದೂಲದ ಬಗ್ಗೆ ಹೇಳಿದಂತಹ ಲಕ್ಷಣ ಇದೆ, ಲಕ್ಷ್ಯವು ಕೂಡ. ಕಣ್ಗೊಪ್ಪಲ್ ಮಸಜಂ ಸತಂತ ಗಮುಮ ಶಾರ್ದೂಲ ವಿಕ್ರೀಡಿತಂ. ಕಣ್ಗೆ ಒಪ್ಪಲ್ ಮಸಜಂ ಸತಂತ ಗಮುಮ ಶಾರ್ದೂಲ ವಿಕ್ರೀಡಿತ. ಕಣ್ಗೆ ಒಪ್ಪಿದ್ರೆ ಅಥವಾ ಕಣ್ಣಿಗೆ ಶೋಭಾಯಮಾನವಾಗಿ ಕಂಡ್ರೆ, ಮಸ ಜಂ ಅಂದ್ರೆ ಮಸ ಜ ಗಣ, ಸತಂತ ಅಂದ್ರೆ ಸ ಮತ್ತು 2 ಕಗಣಗಳು, ಗ ಅಂದ್ರೆ ಗುರು, ಮಸಜಂ ಸತಂತ ಅನುಸ್ವಾರ ತೆಗೆದ್ರೆ ಕಣ್ಗೊಪ್ಪಲ್ ಮಸ ಜಸ ತ ತ ಮತ್ತು ಗ ಅಂದ್ರೆ ಗುರು ಅಂತ ಹೇಳಿದೆ. ಇವುಗಳಿದ್ರೆ ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಈ ಲಕ್ಷಣ ಹೇಳುತ್ತೆ. ಈ ಲಕ್ಷ್ಯ ಹೇಗಾಗುತ್ತೆ ನೋಡಿ. ಈ ಕಣ್ಗೊಪ್ಪಲ್ ಮಸಜಂ ಸತಂತ ಗಮುಮ ಶಾರ್ದೂಲ ವಿಕ್ರೀಡಿತಂ, ಇದಕ್ಕೇನೆ ನಾವು ಗುರು ಲಘು ಹಾಕಿ ಗಣ ವಿಭಾಗ ಮಾಡಿದ್ರೆ ಮ ಸ ಜ ಸ ತ ತ ಮತ್ತು ಕೊನೆಯಲ್ಲಿ ತಮ್ ಎನ್ನುವುದು ಗುರುವಾಗಿ ಬರುತ್ತೆ. ಆದ್ರಿಂದ ಏನು ಹೇಳಿದ ವಾಕ್ಯವಿದೆಯೋ ಅದೇ ಅದರ ಉದಾಹರಣೆಯು ಲಕ್ಷ್ಯವೂ ಆಗಿರುತ್ತೆ. ಅದನ್ನೇ ಲಕ್ಷಣ ಲಕ್ಷ್ಯ ಪದ್ಯ ಹೇಳುತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಹೀಗೆ ಶಾರ್ದೂಲ ವಿಕ್ರೀಡಿತ ವೃತ್ತದ ಗಣವಿನ್ಯಾಸವನ್ನು ತಿಳ್ಕೊಂಡಾಯ್ತು. ಈಗ ಕನ್ನಡ ಕಾವ್ಯಗಳಲ್ಲಿ ಬಳಕೆಯಾದಂತಹ ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. ನಿಮಗೆ 2 ಉದಾಹರಣೆಗಳನ್ನ ಕೊಟ್ಟಿದ್ದೇವೆ. ಒಂದು, ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣಾವ್ರಾತಂ ಜಗತ್ ಸ್ವಾಮಿ ಸಂ. ಗಣ ವಿಭಾಗ ಮಾಡ್ಕೊಳ್ಬೇಕು. ಛಂದಸ್ನಲ್ಲಿ 3 ಅಕ್ಷರಗಳಿಗೆ, ಅದರಲ್ಲೂ ಅಕ್ಷರ ಅಥವಾ ವರ್ಣವೃತ್ತಗಳಲ್ಲಿ 3 ಅಕ್ಷರಗಳಿಗೆ ಗಣ ವಿಭಾಗ ಮಾಡ್ಕೊಳ್ಬೇಕು. ಇಲ್ಲಿ 3 ಅಕ್ಷರಕ್ಕೆ ಗಣ ವಿಭಾಗ ಮಾಡಿದ್ರೆ ಈ ಸಾಲು ಹೀಗಿರುತ್ತೆ. ಶ್ರೀ ದೇವೇಂ ದ್ರ ಮುನೀಂ ದ್ರ ವಂದಿ ತಗುಣ ವ್ರಾತಂ ಜ ಗತ್ ಸ್ವಾಮಿ ಸಂ ಅಂತ ಬರುತ್ತೆ. ಶ್ರೀ ದೇವೇಂ ಅನ್ನುವ ವಿಭಾಗದಲ್ಲಿ ಮಾ ತಾ ರ 3 ಗುರುಗಳು ಬಂದಿವೆ. ಆದ್ರಿಂದ ಇದು ಮಗಣ ಆಯ್ತು. ಮಸ ಜಸ ತ ತ 6 ಅಕ್ಷರ ಗಣಗಳು ಬರಬೇಕು. ಮೊದಲನೇ ಗಣ ಮಗಣ ಬಂದಿದೆ. ಎರಡನೇ ಸಗಣ ಬರಬೇಕು, ಬಂದಿದ್ದೆ. ದ್ರ ಮು ನೀ ಸ ಲ ಗಂ ಸಗಣ. ಆಮೇಲೆ ದ್ರ ಬಂದಿ ಇದು ಜಭಾನ ಜಗಣ. ತಗುಣ ಇದು ಸ ಲ ಗಂ ಸಗಣ. ಭ್ರಾತಂ ಜ ಗುರು ಗುರು ಲಘು ತಾ ರ ಜ ತಗಣ. ಗತ್ ಸ್ವಾಮಿ
ತಾರ ಜ ತಗಣ. ಸಮ್ ಅನ್ನೋದು ಗುರುವಾಗುತ್ತೆ. ಹಾಗಿರುವಾಗ ಮ ಸ ಜ ಸ ತ ತ ಗ ಮಸಜಂ ಸತಂತ ಗಮುಮ ಶಾರ್ದೂಲ ವಿಕ್ರೀಡಿತಂ ಅಂದ ಹಾಗೆ ಮ ಸ ಜ ಸ ತ ತ ಗ ಗಣಗಳು ಬಂದಿವೆ. ಗುರುಲಘು ವಿನ್ಯಾಸ ಸರಿಯಾಗಿದೆ. ಈ ಉದಾಹರಣೆ ಸರಿಯಾಗಿದೆ. ಆಮೇಲೆ ಎರಡನೇ ಉದಾಹರಣೆ ನೋಡೋಣ. ಕೈಲಾಸಾದ್ರಿಯ ನೆತ್ತಿನೊಂದ ಭುಜಸಂದೋಹಂಗಳಂ ಕೃಷ್ಣಕಿ. ಗಣ ವಿಭಾಗ ಮಾಡಿದ್ರೆ ಕೈಲಾಸಾದ್ರಿಯನೆ ತಿನೊಂದ ಭುಜಸಂ ದೋಹಂಗ ಲಂ ಕೃಷ್ಣ ಕಿ. ಈ ರೀತಿಯಲ್ಲಿ ವಿಭಾಗ ಮಾಡಬೇಕು. ಮೊದಲನೇ ಗಣ ವಿಭಾಗದಲ್ಲಿ ಮಾತಾರ ಮಗಣ ಬಂದಿದೆ. ಎರಡನೇದ್ರಲ್ಲಿ ಸಲಗಂ ಸಗಣ ಬಂದಿದೆ. ಮೂರನೇದ್ರಲ್ಲಿ ಜಪಾನ ಜಗಣ ಬಂದಿದೆ. ನಾಲ್ಕನೇದ್ರಲ್ಲಿ ಸಲಗಂ ಸಗಣ. ಐದನೇದ್ರಲ್ಲಿ ತಾರಾಜ ತಗಣ. ಆರನೇದ್ರಲ್ಲಿ ತಾರಾಜ ತಗಣ. ಕೊನೆಯಲ್ಲಿ ಗುರು ಬಂತು. ಮ ಸ ಜ ಸ ತ ತ ಗ. ಎರಡು ಉದಾಹರಣೆಗಳನ್ನ ಕೊಟ್ಟಿದ್ದೇವೆ. ಇನ್ನು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ತಾವು ಅನೇಕ ಉದಾಹರಣೆಗಳು ಶಾರ್ದೂಲ ವಿಕ್ರೀಡಿತಕ್ಕೆ ಸಿಗ್ತವೆ. ಅದನ್ನ ಗಮನಿಸಬಹುದು. ಸುಲಭವಾದ ಉದಾಹರಣೆಗಳನ್ನ ತೆಗೆದುಕೊಳ್ಬಹುದು. ನಾನು ಮತ್ತೊಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಎನ್ನೊಳ್ ಪುಟ್ಟಿದ ಚಂದ್ರನಿಂದೆ ಪಡೆಗುಂ ಸಸ್ಯಾಳಿ ಸಂಪತ್ತನು. ಯಾಕೆ ಉದಾಹರಣೆ ಕೊಡ್ತೇನೆ ಅಂದ್ರೆ ನೆನಪಿಟ್ಟುಕೊಳ್ಳಲಿಕ್ಕೆ ಸ್ವಲ್ಪ ಸುಲಭವಾಗಿದೆ. ಎನ್ನೊಳ್ ಪುಟ್ಟಿದ ಚಂದ್ರನಿಂದೆ ಪಡೆಗುಂ ಸಸ್ಯಾಳಿ ಸಂಪತ್ತನು. ಅಲ್ಲಿ ಎನ್ನೊಳ್ಪು ಅಲ್ಲಿಗೆ ಗಣ ವಿಭಾಗ ಮಾಡಬೇಕು. ಟಿದ ಚಂ ದ್ರನಿಂದೆ ಪಡೆಗುಂ ಸಸ್ಯಾಳಿ ಸಂಪತ್ತ ನುಂ ಮ ಸ ಜ ಸ ತ ತ ಗ ಬರುತ್ತೆ. ಇದು ಮತ್ತೊಂದು ಉದಾಹರಣೆ. ಈಗ ಶಾರ್ದೂಲದ ಲಕ್ಷಣಗಳನ್ನ ತಿಳ್ಕೊಳ್ಳೋಣ. 4 ಪಾದಗಳ ಸಮವೃತ್ತವಿದು. ಪ್ರತಿ ಪಾದಗಳಲ್ಲಿ 19 ಅಕ್ಷರಗಳು, 30 ಮಾತ್ರೆಗಳು ಬರ್ತವೆ. ಕೊಟ್ಟಿರುವ 2 ಉದಾಹರಣೆಗಳಲ್ಲಿ ಮತ್ತೆ ನಾನು ಕೊಟ್ಟಂತ ಮತ್ತೊಂದು ಉದಾಹರಣೆಯಲ್ಲೂ 19 ಅಕ್ಷರಗಳು, 30 ಮಾತ್ರೆಗಳು ಬರುವುದನ್ನ ಗಮನಿಸಬಹುದು. ಪದ್ಯಪಾದದ ಶಾರ್ದೂಲ ಪದ್ಯಪಾದದ 12ನೇ ಅಕ್ಷರಕ್ಕೆ ಯತಿ ಸ್ಥಾನ ಬರುತ್ತೆ. ಅದನ್ನು ಗಮನಿಸಬೇಕು. ಗಂಭೀರವಾದಂತಹ ಭಾವದ ಅಭಿವ್ಯಕ್ತಿಗೆ ಈ ಶಾರ್ದೂಲ ಸೂಕ್ತವಾದಂತಹ ವೃತ್ತ ಅಂತ ತಿಳ್ಕೊಂಡು ಕನ್ನಡ ಕವಿಗಳು ಅಂತ ಸಂದರ್ಭದಲ್ಲಿ ಅದನ್ನು ಬಳಸ್ತಾರೆ. ಇಲ್ಲೊಂದು ಮಾತನ್ನ ನೆನಪಿಟ್ಕೊಳ್ಬೇಕು. ಪಾದದ ಕೊನೆಯ ಗುರುಸ್ಥಾನ ಲಘುವಿದ್ದರೂ ಅದನ್ನ ಗುರುವಾಗಿ ಪರಿಗಣಿಸಬೇಕು. ಇದೇ ಉದಾಹರಣೆಯನ್ನ ಇಲ್ಲಿ 2ನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಕೈಲಾಸಾದ್ರಿಯ ನೆತ್ತಿನೊಂದ ಭುಜ ಸಂದೋಹಂಗಳ ಕೃಷ್ಣ ಕಿ. ಅಲ್ಲಿ ಕಿ ಅನ್ನೋದು ದೀರ್ಘವಾಗಿ ಸರಿಯಾಗಿ ಬಂದಿದೆ. ಮಸ ಜಸ ತ ತ ಗುರು ಬಂದಿದೆ. ಎಲ್ಲಿಯಾದ್ರೂ ಕಿ ಅಂತ ಅಷ್ಟೇ ಬಂದ್ರೆ ಅದು ಲಘು ಅಂತ ಹೇಳಿ ಪರಿಗಣಿಸಿ ಅದಕ್ಕೆ ಗುರು ಲಘುವನ್ನ ಹಾಕುವುದಲ್ಲ. ಅದನ್ನ ಗುರು ಅಂತಲೇ ಪರಿಗಣಿಸಬೇಕು. ಯಾಕಂದ್ರೆ ಮುಂದಿನ ಅಕ್ಷರ ಅಥವಾ ಮುಂದಿನ ವೃತ್ತಪಾದದ ಅಕ್ಷರ ಒತ್ತಕ್ಷರ ಆಗಿದೆ ಅಂತೇಳಿ ತಿಳ್ಕೊಂಡು ಲಘುವಿದ್ರೂ ಕೂಡ ಅದನ್ನ ಗುರುವಾಗಿ ಪರಿಗಣಿಸಬೇಕು. ಈಗ 2ನೆಯ ವಿಕ್ರೀಡಿತ ಮಧ್ಯಮ ವಿಕ್ರೀಡಿತ ವೃತ್ತ. ಇದು 20 ಅಕ್ಷರಗಳ ಕೃತಿ ವರ್ಗಕ್ಕೆ ಸೇರಿದಂತೆ. ಕನ್ನಡ ಕೈಪಿಡಿಯಲ್ಲಿ ಮಧ್ಯಮ ವಿಕ್ರೀಡಿತದ ಲಕ್ಷಣ ಲಕ್ಷ್ಯ ಸೂತ್ರ ಹೀಗಿದೆ. ಸಭರಂ ನಮ್ಮಯ ಲಂಗಮಂ ಬಗೆಗೊಳಲ್ ಮತ್ತೇಭ ವಿಕ್ರೀಡಿತಂ. ಸಭರಂ ನಮ್ಮಯ ಲಂಗಮಂ ಬಗೆಗೊಳಲ್ ಮತ್ತೇಭ ವಿಕ್ರೀಡಿತಂ. ಲಕ್ಷಣದಲ್ಲಿ ಅನುಸ್ವಾರವನ್ನ ತೆಗೆದ್ರೆ ಸಭರನ ಮ ಯ ಲ ಗ ಇವು ವೃತ್ತಪಾದದಲ್ಲಿ ಬಗೆಗೊಳ್ಳಲು. ಬಗೆ ಅಂದ್ರೆ ಮನಸ್ಸು, ಕೊಳ್ಳಂದ್ರೆ ಅಪಹರಿಸು, ಆಕರ್ಷಿಸು ಅಂತ. ಮನಸ್ಸನ್ನ ಆಕರ್ಷಿಸಲು ವೃತ್ತಪಾದದಲ್ಲಿ ಸಭರನ ಮಯ ಲಘು ಮತ್ತು ಗುರು
ಆಕರ್ಷಿಸಿದ್ರೆ ಅದು ಮತ್ತೇಬ ವಿಕ್ರೀಡಿತ ವೃತ್ತವಾಗ್ತದೆ. ಇದು ಇದರ ಅರ್ಥ. ಹೀಗೆ ಸಭರನ ಮಯ ಎನ್ನುವ 6 ಅಕ್ಷರಗಳು ಪ್ಲಸ್ ಒಂದು ಲಘು ಒಂದು ಗುರು ಬರುವುದು ಮತ್ತೇಬದ ಲಕ್ಷಣ. ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಅದರಲ್ಲೂ ಪಂಪ ಭಾರತದ ಉದಾಹರಣೆಗಳನ್ನು ಕೊಟ್ಟಿದ್ದೇವೆ. ಒಂದು, ಪಿಡಿಯಂ ಚಕ್ರಮನೆಂಬ ಚಕ್ರಿಯ ನೀಳಾಚಕ್ರಂ ಭಯಂಗೊಳ್ವಿನಂ. ಗಣ ವಿಭಾಗ ಮಾಡಿದ್ರೆ ಪಿಡಿಯಂ ಚಕ್ರಮ ನೆಂಬ ಚಕ್ರಿಯನಿ ಲಾಚಕ್ರಂ ಭಯಂಗೋ ಳ್ವಿನಂ. ಇಲ್ಲಿ ನೋಡಿ, ಪಿಡಿಯಂ ಅನ್ನುವಲ್ಲಿ ಸಲಗಂ ಸಗಣ, ಚಕ್ರಮ ಭಾನಸ ಭಗಣ, ನೆಂಬಚ ರಾಜಭ ರಗಣ, ಕ್ರಿಯನಿ ನಸಲ ನಗಣ, ಲಾಚಕ್ರಂ ಮೂರು ಗುರು ಮಗಣ ಮಾತಾರ, ಭಯಂಗೋ ಯಮಾತ ಯಗಣ, ಳ್ವಿನಂ ಲಘು ಮತ್ತು ಗುರು. ಮತ್ತೆ ಬದ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತು. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ. ಇಲ್ಲಿ ಗಣ ವಿಭಾಗ ಮಾಡಿದ್ರೆ ಕೆಲವಂ ಬಲ್ಲವ ರಿಂದೆ ಕಲ್ತು ಕೆಲ ವಂ ಶಾಸ್ತ್ರಂ ಗಳಂ ಕೇಳುತ್ತಂ. ಕೆಲವಂ ನೋಡಿ ಸಗಣ ಬಂದಿದೆ, ಬಲ್ಲವ ನೋಡಿ ಭಗಣ ಬಂದಿದೆ, ರಿಂದೆಕ ರಗಣ ಬಂದಿದೆ, ಕೆಲ ನಗಣ ಬಂದಿದೆ, ಓಂ ಶಾಸ್ತ್ರಂ ಮಗಣ ಬಂದಿದೆ, ಲಂ ಗಳಂ ಕೆ ಯಗಣ ಬಂದಿದೆ, ಲುತಂ ಲಘು ಮತ್ತು ಗುರು. ಹಾಗಿರುವಾಗ ಸ ಭ ರ ನ ಮ ಯ ಲಗ ಉದಾಹರಣೆ 2 ಕೂಡ ಸರಿ ಇದೆ. ಇನ್ನಿತರ ಉದಾಹರಣೆಗಳನ್ನ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಮತ್ತೇಬದ ಬಗ್ಗೆ ತಾವು ತೆಗೆದುಕೊಳ್ಬಹುದು. ಸುಲಭವಾದದ್ದನ್ನ ಆಯ್ದುಕೊಳ್ಬಹುದು, ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಈಗ ಮತ್ತೇಬದ ಲಕ್ಷಣಗಳನ್ನು ನೋಡೋಣ. ಪ್ರತಿ ಪಾದಗಳಲ್ಲಿ 20 ಅಕ್ಷರಗಳು ಬರ್ತವೆ, 30 ಮಾತ್ರೆಗಳು ಬರ್ತವೆ. ಮಂದಗತಿಯಲ್ಲಿ ಸಾಗುವಂತಹ ಲಯ ಇದು. ಪದ್ಯಪಾದದ 13ನೇ ಅಕ್ಷರಕ್ಕೆ ಯತಿ ಬರ್ತದೆ. ಭಕ್ತಿ, ದುಃಖ, ನಿರಾಶೆ ಮೊದಲಾದಂತಹ ಭಾವಗಳನ್ನ ಅಭಿವ್ಯಕ್ತಿಸಲು ಕಂದ ಕವಿಗಳು ಮತ್ತೇಬ ವಿಕ್ರೀಡಿತವನ್ನ ಹೆಚ್ಚು ಬಳಸಿಕೊಂಡದ್ದಿದೆ. ಮತ್ತೇಬ ವಿಕ್ರೀಡಿತಕ್ಕೆ ಮತ್ತೊಂದು ಸುಲಭವಾದ ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಧರಣಿ ಚಕ್ರಮನ್ ಒಪ್ಪುಗೊಳ್ ಬಗೆಯದಿರ್ ವಿದ್ವೇಷಮಂ ನಮ್ಮನ. ಇಷ್ಟ ಸಾಕು. ನಮ್ಮ ನೈವರ ನಾಳ್ ಬೆಸಕೈಸಿಕೊಳ್ಳು ಎಂಬುದು ಮುಂದೆ ಬರುವಂತಹ ಮಾತು. ವೃತ್ತಪದದಲ್ಲಿ 4 ವೃತ್ತಗಳಲ್ಲಿ 4 ಸಾಲುಗಳಲ್ಲಿ ಒಂದೇ ರೀತಿಯ ಗುರುಲಘು ವಿನ್ಯಾಸ ಬರ್ತದೆ, ಗಣಗಳು ಬರ್ತದೆ. ಧರಣಿ ಚಕ್ರಮನ್ ಒಪ್ಪುಗೊಳ್ ಬಗೆಯದಿರ್ ವಿದ್ವೇಷಮಂ ನಮ್ಮನ. ಇದನ್ನ ತಾವು ತೆಗೆದುಕೊಂಡ್ರೆ ಸ ಭ ರ ನ ಮ ಯ ಲಗ ಈ ರೀತಿ ಮತ್ತೇಬ ವಿಕ್ರೀಡಿತವಾಗುತ್ತೆ. ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಈಗ ಬಹು ಆಯ್ಕೆಯ ಕಿರು ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಮೊದಲು 3 ಗುರು ಬರುವುದು ಯಾವ ವೃತ್ತದಲ್ಲಿ ಅಂತ ಕೇಳಿದ್ದೇವೆ. ಗುರು ಮೊದಲು 3 ಶಾರ್ದೂಲಮ ಎನ್ನುವ ಮಾತನ್ನ ನೆನಪಿಸಿಕೊಂಡ್ರೆ ಶಾರ್ದೂಲ ವಿಕ್ರೀಡಿತ ವೃತ್ತ ಇಲ್ಲಿ ಆಯ್ಕೆಯಲ್ಲಿದೆ, ಅದೇ ಉತ್ತರ ಆಗಿರ್ತದೆ. ಸಭರಂ ನಮ್ಮಯ್ಯ ಲಂಗಮಂ ಬಗೆಗೊಳಲ್ ಮತ್ತೇಬ ವಿಕ್ರೀಡಿತಂ ಎಂಬ ಮಾತನ್ನ ನೆನಪಿಸಿಕೊಂಡ್ರೆ ಮತ್ತೇಬ ವಿಕ್ರೀಡಿತ ಅದು ಆಯ್ಕೆಯಲ್ಲಿದೆ, ಗಮನಿಸಬಹುದು. ಪಾದದ ಆದಿಯಲ್ಲಿ 2 ಲಘು ಆದ ಮೇಲೆ 2 ಗುರು ಬರುವುದು ಯಾವ ವೃತ್ತದಲ್ಲಿ ಅಂತ ಕೇಳಿದ್ದೇವೆ. ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೇಬ ಎನ್ನುವುದನ್ನ ನೆನಪಿಸಿಕೊಂಡ್ರೆ ಅದು ಕೂಡ ಇಲ್ಲಿ ಆಯ್ಕೆಯಲ್ಲಿದೆ, ಅದು ಉತ್ತರ ಆಗಿರುತ್ತೆ, ಗಮನಿಸಬಹುದು.
ಮತ್ತೇಬ ವಿಕ್ರೀಡಿತದ ಪಾದದಲ್ಲಿ ಎಷ್ಟು ಅಕ್ಷರಗಳಿರ್ತವೆ ಅಂತ ಕೇಳಿದ್ದೇವೆ. 20, 21, 22, 19 ಇವು ಆಯ್ಕೆಗಳು. ಅದರಲ್ಲಿ ಮತ್ತೇಬದ ಪಾದದಲ್ಲಿ 20 ಅಕ್ಷರಗಳಿರ್ತವೆ. ಇದೇ ಅದರ ಉತ್ತರ. ಗಮನಿಸಿ. ಮಸ ಜಸ ತತ ಮತ್ತು ಒಂದು ಗುರು ಬರುವುದು ಯಾವ ವೃತ್ತದಲ್ಲಿ ಕೇಳಿದ್ದೇವೆ. ಮಸಜಂ ಸತಂತ ಗಮುಮ ಶಾರ್ದೂಲ ವಿಕ್ರೀಡಿತಂ ನೆನಪಿಸಿಕೊಂಡ್ರೆ ಆ ಉತ್ತರ ಇಲ್ಲಿ ಆಯ್ಕೆಯಲ್ಲಿದೆ. ಅದನ್ನ ಗಮನಿಸಿ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಅಧಿವೇಶನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಅಧಿವೇಶನದಲ್ಲಿ ಇನ್ನೆರಡು ವೃತ್ತಗಳ ಲಕ್ಷಣ, ಲಕ್ಷ್ಯ, ಪದ್ಯ ಹಾಗೆ ಆ ವೃತ್ತಗಳ ಸ್ವರೂಪವನ್ನ ತಿಳ್ಕೊಳ್ಳೋಣ. ನಮಸ್ಕಾರ.